ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಅಕ್ಕ ತಂಗಿದಿರಿಗೆ ಅಣ್ಣ ತಮ್ಮದಿರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಯಾರು ಹೊಸಬ್ರು ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಒತ್ತೋದನ್ನ ಮರಿಬೇಡಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಕರ್ಯಗಳ ಬಗ್ಗೆ ಒಂದಲ್ಲ ಒಂದು ಎಪಿಸೋಡಲ್ಲಿ ಪ್ರತಿ ಒಂದು ಸಂಚಿಕೆಯಲ್ಲೂ ನಾನು ನಿಮಗೆ ಹೇಳ್ತೀನಿ. ಇದೇ ಥರ ಪ್ರತಿ ಒಂದು ಸಂಚಿಕೆಯಲ್ಲಿ ಹೊಸ ನಿಮ್ಮ ಹತ್ರ ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಈ ಸಂಚಿಕೆಯಲ್ಲಿ ಏನಿದೆ ಶುರು ಮಾಡೋಣ. ಕಿತ್ತಗನಹಳ್ಳಿ, ಇಲ್ಲಿ ಮುಂದ್ಗಡೆ ಎಲ್ಲ ಮನೆಗಳಿದೆ, ಏನು ತೊಂದರೆ ಏನಿಲ್ಲ. ಇಲ್ಲಿಂದ ರೋಡು ಜಸ್ಟ್ ಒಂದು 200 ಮೀಟರ್ಸ್ ಇದೆ, ಜಾಸ್ತಿ ಏನು ದೂರ ಇಲ್ಲ. ಮುಂದ್ಗಡೆ ಮನೆಗಳೆಲ್ಲ ಇದೆ, ನೀರಿನ ಸೌಲಭ್ಯ ಇದೆ. ಬಟ್ ಇನ್ನೂ ಫೆನ್ಸಿಂಗ್ ಆಗಿಲ್ಲ, ರೆಡಿ ಆಗ್ತಾ ಇದೆ ಕಿತ್ತಗನಹಳ್ಳಿದು. ಟೋಟಲ್ ಒಂದು 8 ಫ್ಲ್ಯಾಟ್ಸ್ ಏನೋ ಇದೆ. ಇದೆಲ್ಲ ಹಿಂದ್ಗಡೆ ನೋಡಿ, ಇದು ಸಪ್ರೇಟಾಗಿ ಫೆನ್ಸಿಂಗ್ ಬರುತ್ತೆ. ಇಲ್ಲಿಂದ ಮೇನ್ ರೋಡು ನಾನು ತೋರಿಸ್ತೀನಿ. ನನ್ನ ಕಾರ್ ಅಲ್ಲೇ ನಿಲ್ಲಿಸಿದ್ದೀನಿ. ಬಿಸಿಲಲ್ಲಿ ಇರಬಾರ್ದಪ್ಪ, ಈ ಕಡೆ ಬನ್ನಿ. ನೋಡಿ, ಅಲ್ಲೇ ಮೇನ್ ರೋಡ್ ಕಾಣುತ್ತೆ ನಿಮಗೆ. ಇಲ್ಲೇ ಮೇನ್ ರೋಡ್ ಕಾಣುತ್ತೆ, ಇಲ್ಲಿಂದಾನೇ ಹತ್ರ ಇದೆ. ತನಿಸಂದ್ರ ಮೇನ್ ರೋಡ್ ಅಲ್ಲೇ ಇದೆ. ಮುಂದ್ಗಡೆ ಎಲ್ಲ ಇದಿದೆ, ಏನು ತೊಂದರೆ ಇಲ್ಲ. ಹಿಂದಿ ಕನ್ನಡ, हिंदी वाले हैं कन्नड़ा वाले हैं? हिंदी वाले हैं. कितने सालों से रह रहे हैं यहाँ पे? आया इधर. कहाँ के रहने वाले हैं? कलकत्ता का. थोड़ा तो हाँ, कलकत्ता से. और पानी का कोई प्रॉब्लम है यहाँ पे? पानी का तो कोई प्रॉब्लम नहीं है. ठीक है सर. अभी आया ना. हाँ, इसलिए अभी आया. मालूम नहीं पड़ रहा है. क्या काम कर रहे हैं? पुल का काम करते हैं. पुल का काम. डेकोरेशन. ನೋಡಿ, ಇದು ಕೆಲಸ ನಡೀತಾ ಇರೋಂಥದ್ದು. ಇದು ಕಟ್ಟಿಗೆನಹಳ್ಳಿ ರೆಡಿ ಆಗ್ತಾ ಇದೆ, ಕೆಲಸ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಇದೆಲ್ಲ ಸಿಂಗಲ್ ಬೆಡ್ರೂಮು. ಇವ್ರು ನಮಗೋಸ್ಕರ ಪರ್ಮಿಷನ್ ಕೇಳೋದಕ್ಕೆ ಅಂತ ಒದ್ದಾಡ್ತಾವ್ರೆ. ನಾನು ಹೇಳಿದೆ, ನಾವು ಡಿಜಿಟಲ್ ಭಾರತ್ ಸೇವಾಯಿಂದ ಅಂತ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಕೆಲಸ ನಡೀತಾ ಇದೆ. ಪಾಪ ಇವರು ಬಿಸಿಲಲ್ಲಿ ಇರ್ತಾರೆ, ಅಲ್ಲಿ ಅವ್ರಿಗೆ ಆಫೀಸ್ ರೂಮ್ ಕೊಟ್ಟಿದ್ದಾರೆ. ದೆನ್ ಆದಮೇಲೆ ಇಲ್ಲೇ ಸಿಮೆಂಟಿನ ಕೆಲಸ, ಜಲ್ಲಿ ಕೆಲಸ ಪ್ರತಿಯೊಂದು ನಡೀತಾ ಇದೆ. ಇದೆಲ್ಲ ಸಿಂಗಲ್ ಬೆಡ್ರೂಮ್ ಕಿತ್ತಗನಹಳ್ಳಿ. ಇಲ್ಲೇ ಏರ್ಪೋರ್ಟ್ ಏನೋ ಐತೆ ಅಲ್ಲಪ್ಪ, ಅದು ಏರೋಪ್ಲೇನು. ಹಾಂ ನೋಡಿ, ಅಲ್ಲಿ ಏರೋಪ್ಲೇನ್ ಹೋಯ್ತಾ ಇದೆ. ಇದು ಕಟ್ಟಿಗೆನಹಳ್ಳಿನಲ್ಲಿ ಇರೋವಂಥದ್ದು ಸಿಂಗಲ್ ಬೆಡ್ರೂಮ್. ಇದು ಸಿಂಗಲ್ ಬೆಡ್ರೂಮು. ಕ್ಲೀನಾಗಿ ಒಳಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ಓಕೆ, ಕಟ್ಟಿಗೆನಹಳ್ಳಿ ಸಿಂಗಲ್ ಬೆಡ್ರೂಮ್. ಇದೆಲ್ಲ ಕೆಲಸ ನಡೀತಾ ಇದೆ, ಓಕೆ. ಕೆಲಸ ಯಾವುದು ನಡೀತಾ ಇಲ್ಲ ಅನ್ನೋಂಗಿಲ್ಲ. ಕಟ್ಟಿಗೆನಹಳ್ಳಿ. ಕಟ್ಟಿಗೆನಹಳ್ಳಿ. ಫಸ್ಟು ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡೋಣ ಫಸ್ಟ್. ಓಕೆ, ಫಸ್ಟು ಒಳಗಡೆ ಕೆಲಸ ನಡೀತಾ ಇದೆ. ಮೇಲ್ಗಡೆ ಎಲ್ಲ ಸಿಂಗಲ್ ಬೆಡ್ರೂಮು. ಇದು ಫ್ರಂಟ್ ಬ್ಯಾಕ್ ಥರ ಬರುತ್ತೆ. ಇಲ್ಲಿ ಮೆಟ್ಲು ಇದ್ರ ಪಕ್ಕ ಇದು ಆಯಿತಾ. ಇದು ಬಂದು ಫ್ರಂಟು ಮತ್ತು ಬ್ಯಾಕು. ಇದು ಸಿಂಗಲ್ ಬೆಡ್ರೂಮ್. ಎಲ್ಲ 300 ಫೀಟ್ ಬರುತ್ತೆ. ನೋಡಿ, ಇದು ಎಂಟ್ರೆನ್ಸ್ ಬರುತ್ತೆ. ದೆನ್ ಎಂಟ್ರ್ ಕೊಟ್ಟ ಇಲ್ಲಿ ಒಂದು 60% ಕೆಲಸ ಆಗಿದೆ. ಈ ಕಡೆಯಿಂದ ವೆಂಟಿಲೇಷನ್ಗೆ ಮಾಮೂಲಿ ದೊಡ್ಡದು ಕಿಟಕಿ ಕೊಡ್ತಾರೆ. ಓಕೆ, ದೆನ್ ಇದು ಸಿಂಗಲ್ ಬೆಡ್ರೂಮು. ಇದಾದ ನಂತರ ಇದು ಬಂದು ಕಿಚನ್. ಸೇಮ್ ವೇ ಮೇಲ್ಗಡೆ ಒಂದು ಸಜ್ಜಾ ಕೊಟ್ಟಿದೆ. ಓಕೆ,
ಇಲ್ಲಿ ನಿಮಗೆ ವಾಶ್ ಬೇಸಿನ್ ಬರುತ್ತೆ, ಇಲ್ಲಿ ಚಪ್ಪಡಿ ಕಲ್ಲು ಏನೋ ಬರುತ್ತೆ ಅದು. ಆಮೇಲೆ ಇಲ್ಲಿ ಯುಟಿಲಿಟಿ ರೂಮ್ಗೋಸ್ಕರ ಕೊಟ್ಟಿರೋಂಥದ್ದು ಡ್ರೈನೇಜು. ಇಷ್ಟು ಜಾಗ ಬಂದು ಯುಟಿಲಿಟಿ ರೂಮ್ ಬರುತ್ತೆ. ಇಲ್ಲೊಂದು ವಿಂಡೋ ಬರುತ್ತೆ, ಈ ಕಡೆ ಒಂದು ವಿಂಡೋ ಬರುತ್ತೆ. ವೆಂಟಿಲೇಷನ್ಗೆ ಏನು ತೊಂದರೆ ಇಲ್ಲ, ವೆಂಟಿಲೇಷನ್ ಭಾಳ ಬ್ಯೂಟಿಫುಲ್ ಆಗಿದೆ. 60% ಕೆಲಸ ಆಗಿದೆ. ಇಲ್ಲಿ ಯುಟಿಲಿಟಿ ರೂಮ್ ಬರುತ್ತೆ. ಸೊ ಇಲ್ಲಿ ನೀವೇನಾದರೂ ಮೀನ್ಸ್ ಇನ್ ದ ಸೆನ್ಸ್ ಟ್ಯಾಪ್ ಬರುತ್ತೆ ಅಲ್ಲೊಂದು. ಇದಾದ ನಂತರ ಇಲ್ಲಿ ಸಜ್ಜಾ ಇದೆ, ಕಿಚನಲ್ಲಿ ಒಂದು ಸಜ್ಜಾ ಇದೆ. ಓಕೆ, ಯು ಕವರ್ ಮೀ ಪಾ. ಇದು ಬಂದು ಟಾಯ್ಲೆಟು, ಇದು ಬಂದು ಬಾತ್ರೂಮು. ಏನೋ ಎಲ್ಲ ಹಾಕಿದ್ದಾರೆ. ಇಟ್ ವಿಲ್ ಬಿ ಕವರ್ಡ್ ಐ ಥಿಂಕ್ ಸೊ. ಇಲ್ಲೊಂದು ವೆಂಟಿಲೇಷನ್ ಇದೆ. ಮೇಲ್ಗಡೆ ನಿಮಗೆ ಇಲ್ಲಿ ಇದು ಬರುತ್ತಲ್ಲ, ಅದೇನಂತಾರೆ ಮೇಲ್ಗಡೆ ಶವರ್ ಬರುತ್ತಲ್ಲ, ಶವರ್ದು ಬರುತ್ತೆ. ಬಟ್ ನನಗೆ ಇವಾಗ ಕಾಣ್ತಲ್ಲ. ಇಟ್ ವಿಲ್ ಕಮ್ ಔಟ್ ಸೈಡ್, ಅಲ್ಲೇ ಇರುತ್ತೆ ಶವರೊಂದು. ದೆನ್ ಇದು ಟಾಯ್ಲೆಟ್ ರೂಮು, ಸೇಮ್ ಅದೇ ಥರನೇ. ಇದು ಓವರಾಲ್ ಟೋಟಲ್ ಪ್ರತಿಯೊಂದೂ 300 ಫೀಟ್ ಬರುತ್ತೆ. ನಾರ್ಮಲಿ ಎಲ್ಲ ಕಡೆ ನಾವೇನು ತೋರಿಸಿದ್ದೀನಿ ನಾನು ಸೇಮ್ ಅದೇ ಥರನೇ ಬರುತ್ತೆ. ಬಟ್ ಇಲ್ಲಿ ವಿನ್ಯಾಸ ಏನಂತ ಅಂದರೆ, ಇದು ಫ್ರಂಟ್ ಆಪೋಸಿಟ್ ಮನೆ ಇದೆ. ಇದು ಬೆಡ್ರೂಮ್. ಇದು ಬೆಡ್ರೂಮ್ಗೆ ಮೇಲುಗಡೆ ಇರುವಂಥ ಒಂದು ಸಜ್ಜಾ. ಇದು ವೆಂಟಿಲೇಷನ್ ಸೇಮ್ ಅದೇ ಥರ ಬರುತ್ತೆ. ಇದು ಫುಲ್ ಬೆಡ್ರೂಮ್ ಇದು. ಓಕೆ, ನೋಡಿ ಕೆಲಸ ನಡೀತಾ ಇದೆ, ಸೌಂಡ್ ಬರ್ತಾ ಇದೆ, ಬರ್ರ ಅಂತ. ಎಲ್ಲೋ ನೀಕು ಇಲ್ಲ, ಮೈಕ್ ಎಲ್ಲೋ ಹೊಂಟೋಯ್ತು ಅಂದ್ಕೊಂಡೆ ನಾನು. ಇದು ಹಾಲ್ ನೋಡಿ, ಇದು ಹಾಲ್. ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಸ್ವಲ್ಪ ದೂರ ಮಾಡ್ತೆ ನೋಡಿ. ಇದು ಇಷ್ಟು ಹಾಲ್ ಬರುತ್ತೆ. ಈ ಹಾಲ್ ಬಂದು ಇಲ್ಲಿ ಆಪೋಸಿಟ್ ಮನೆ ಬರುತ್ತೆ ನೋಡಿ. ಈ ಕಡೆ ಆಪೋಸಿಟ್, ಆ ಕಡೆ ಆಪೋಸಿಟ್. ಇದು ಈ ಫ್ಲ್ಯಾಟಲ್ಲಿ ಹಂಗೇನೆ ಮೆಟ್ಲು ವಿಸ್ತಾರವಾಗೈತೆ. ಎಲ್ಲ 300 ಫೀಟ್ಸ್ ಅಲ್ಲ ನಾರ್ಮಲ್ ಆಗಿ. 30 ಸ್ಕ್ವೇರ್ ಅದೇ 300 ಸ್ಕ್ವೇರ್ ಫೀಟ್. ಹಾಂ, ಎಲ್ಲ 300 ಸೇಮ್. ಇದೂ ಅಷ್ಟೇ ಸೇಮ್ ಅದೇ ಥರನೇ. ಇದೆಲ್ಲ ಹಾಲ್. ಇಲ್ಲಿ ವೆಂಟಿಲೇಷನ್ಗೆ ದೊಡ್ಡದಾಗಿ ಜಾಗ ಇದೆ. ದೆನ್ ಅಗೈನ್ ಸೇಮ್ ಈ ಕಡೆ ಒಂದು ಕಿಚನ್. ಇದು ಫುಲ್ ಕಿಚನ್ ಬರುತ್ತೆ. ಇಲ್ಲೊಂದು ವೆಂಟಿಲೇಷನ್ನು, ಮತ್ತು ಈ ಕಡೆ ಒಂದು ವೆಂಟಿಲೇಷನ್ನು. ದೆನ್ ಇಲ್ಲಿ ಯುಟಿಲಿಟಿ ರೂಮು. ಅದಾದಮೇಲೆ ಇಲ್ಲಿ ಸಜ್ಜಾ ಆಯಿತಾ. ಈ ಕಡೆ ಸೇಮ್ ಟಾಯ್ಲೆಟ್, ಈ ಕಡೆ ಟಾಯ್ಲೆಟ್ ಇದೆ. ಎಲ್ಲ ರೆಡಿ ಆಗ್ತಾ ಇದೆ. ಬೇಗ ಎಲ್ಲರೂ ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳಿ. ಓಕೆ, ಯಾವುದು ಮಿಸ್ ಮಾಡೋಕೆ ಹೋಗ್ಬೇಡಿ. ನೋಡಿ, ಇದು ಬೆಡ್ರೂಮ್. ಇದು ಬೆಡ್ರೂಮಲ್ಲಿ ಇಲ್ಲಿ ಒಂದು ವಿಂಡೋ ಇದೆ. ಓಕೆ, ಆಪೋಸಿಟ್ ಇರೋಂಥದ್ದು ನೋಡಿ. ಅದೇ ಇಲ್ಲಿ ದೊಡ್ಡದಾಗೇ ಇದೆ, ಮೆಟ್ಲುಗಳೆಲ್ಲ ಭಾಳ ದೊಡ್ಡದಾಗೇ ಇದೆ. ಓಕೆ, ಮೆಟ್ಲೆಲ್ಲ ದೊಡ್ಡದಾಗೇ ಇದೆ. ಮೇಲ್ಗಡೆ ಬರ್ತಾ ಇದ್ದೀನಿ. ಮೇಲೆ ಕೆಲಸ ನಡೀತಾ ಇದೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಬಪ್ಪ. ನೋಡಿ, ಈ ಕಡೆ ಒಂದು, ಈ ಕಡೆ ಒಂದು ನೋಡಿ. ಈ ಕಡೆ ಒಂದಿದೆ, ಫ್ಯಾನ್ ಈ ಕಡೆ ಒಂದಿದೆ. ರೆಡಿ ಆಗ್ತಾ ಇದೆ ಪ್ರತಿಯೊಂದು. ಮೇಲ್ಗಡೆ ಸೌಂಡ್ ಕೇಳಿಸ್ತಾ ಇದೆ ನೋಡಿ, ಗರ 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 ಅಂತ. ಸೇಮ್ ಅದೇ ಥರನೇ ಪ್ರತಿಯೊಂದು ಮೆಟೀರಿಯಲ್ಸ್ ಇಲ್ಲೂ ಸಿಂಗಲ್ ಬೆಡ್ರೂಮು ಪ್ರತಿಯೊಂದು. ಓಕೆ, ಇದು ಒಂದು ಕಟ್ಟಿಗೆನ ಹಳ್ಳಿ ಸೇಮ್ ಇದು ಇರೋವಂಥದ್ದು. ಮೆಟ್ಲುಗಳೆಲ್ಲ ಭಾಳ ಜೋರಾಗೇ ಇದೆ, ಏನು ತೊಂದರೆ ಇಲ್ಲ ನೋಡಿ. ತೋರಿಸ್ತಾ ಇದ್ದೀನಿ, ಮೆಟ್ಲೆಲ್ಲ ಕ್ಲೀನಾಗೇ ಇದೆ. ಓಕೆ, ಕೆಲಸ ನಡೀತಾ ಇದೆ. ಇಂಜಿನಿಯರ್ ಸಾಹೇಬರು ಕೆಲಸ ಮಾಡಿಸ್ತಾ ಇದ್ದಾರೆ. ಭಾಳ ಜೋರಾಗಿ ಕೆಲಸ ನಡೀತಾ ಇದೆ. ಪ್ಲಸ್ ಈ ಕಡೆನೂ ಕೆಲಸ ನಡೀತಾ ಇದೆ, ಏನು ತೊಂದರೆ ಇಲ್ಲ ನೋಡಿ. ಮೇಲ್ಗಡೆ ಸೌಂಡ್ ಬರ್ತಾ ಇದೆ, ಕೆಲಸ ಆಗ್ತಾ ಇದೆ. ಒಂದೊಂದು ಕೆಲಸ. ಕಟ್ಟಿಗೆನ ಹಳ್ಳಿ, ಎಲ್ಲ ಸಿಂಗಲ್ ಬೆಡ್ರೂಮು. ಒಂದು 80 ಯೂನಿಟ್ ರೆಡಿ ಆಗಿದೆ. ಇನ್ನು ಮಿಕ್ಕಿದ ಯೂನಿಟ್ ರೆಡಿ ಆಗ್ತಾ ಇದೆ. ಪಕ್ಕದಲ್ಲೆಲ್ಲ ರೆಡಿ ಆಗ್ತೈತೆ, ಏನು ತೊಂದರೆ ಇಲ್ಲ ನೋಡಿ. ಎಲ್ಲ ರೆಡಿ ಆಗ್ತಾ ಇದೆ. ಓಕೆ, ಇದೆಲ್ಲ ಇನ್ನೂ ರೆಡಿ ಆಗ್ತಾ ಇದೆ. ಯೂನಿಟ್ಸ್ ಏನು ತೊಂದರೆ ಇಲ್ಲ. ಸೊ ಕಟ್ಟಿಗೆನಹಳ್ಳಿ RGRFCLಗೆ ಥ್ಯಾಂಕ್ಸ್ ಅಂತ ಹೇಳಿ ಭಾಳ ಹೆಲ್ಪ್ ಮಾಡ್ತಾಯಿದ್ದಾರೆ.
ನಮ್ಮ ಬ್ಯಾಂಗ್ಳೂರಿನಲ್ಲಿ ಇರೋವಂಥ ಜನತೆಗೆ ಮೀನ್ಸ್ 5 ಇಯರ್ಸ್ ಮಿನಿಮಮ್ 5 ಇಯರ್ಸ್ ಬ್ಯಾಂಗ್ಳೂರಲ್ಲಿ ಇರಬೇಕು. ಸೊ ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಎಲ್ಲ ಕ್ಲೀನಾಗೆ ನಡೀತಾ ಇದೆ. ಫಸ್ಟು ಬೇಗ ಅಪ್ಲಿಕೇಶನ್ಸ್ಗಳನ್ನ ಹಾಕ್ಕೊಳ್ಳಿ. ಅಲ್ಲೊಂದು ಕಡೆ ಇದೆ, ಮೋಸ್ಟ್ಲಿ ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 65% ರೆಡಿ ಆಗಿದೆ ಅನ್ಸುತ್ತೆ. ಅದು ಇಲ್ಲಿಗೆ ಸೇರಿದ. ವೆರಿ ಗುಡ್. ಅದು ನೋಡಿ ಇಲ್ಲಿಗೆ ಸೇರಿರೋದು, ನಾನು ಆ ಕಡೆ ನೋಡಿಲ್ಲ. ಸೊ ಬೇಗ ಅಪ್ಲಿಕೇಶನ್ಸ್ ಹಾಕ್ಕೊಳ್ಳಿ. ಮಿನಿಮಮ್ 5 ಇಯರ್ಸ್ ಬೇಕೇ ಬೇಕು. ಅದಾದ ನಂತರ ನಿಮಗೆ ಯಾವ ಜಾಗದಲ್ಲಿ ಬೇಕು ನೋಡಿಕೊಂಡು ಅಮೌಂಟ್ನ ಕಟ್ಕೊಂಡು ನಾರ್ಮಲಾಗಿ IDBI ಬ್ಯಾಂಕು ಮೆಜೆಸ್ಟಿಕಲ್ಲಿ ಇರೋವಂಥದ್ದು ನೋಡಿ. ಇಲ್ಲೆಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ ನೋಡಿ ಹುಡುಗರೆಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಸೊ ಅದಿಲ್ಲ ಇದಿಲ್ಲ ನೀರಿಲ್ಲ ಅದಿಲ್ಲ ಅಂತ ಹೇಳ್ತಿರಲ್ಲ, ಯಾರ ಮಾತು ಕೇಳೋಕ್ಕೆ ಹೋಗಬೇಡಿ. ಅವರು ಯಾರು ಹಂಗೆ ಅಂದಿರ್ತಾರೋ ಅವ್ರು ಅಪ್ಲಿಕೇಶನ್ನೇ ಹಾಕಿರಲ್ಲ, ಅಂಥವ್ರ ಮಾತೆಲ್ಲ ಕಟ್ಕೊಂಡು ಕೂತ್ಕೊಂಡ್ರೆ ನೀವೆಲ್ಲ ತೊಗೊಳಕ್ಕಾಗಲ್ಲ. ನಾನು 21ಕ್ಕೆ ಹಾಕಿದ್ದು, 2021ಗೆ ಹಾಕಿರೋವಂಥದ್ದು. ನಾನು 2025ಗೆ ನನಗೆ ಅಲಾಟ್ ಆಗಿರೋದು. ನಾನು ಫಸ್ಟೇ ಹೇಳಿದ್ದೀನಿ, ದೇವಗೆರೆನಲ್ಲಿ ನನಗೆ ಇವಾಗ ಅಲಾಟ್ ಆಗಿರೋವಂಥದ್ದು. ಅಂಥದ್ರಲ್ಲಿ ತಾಳ್ಮೆ ಇರಬೇಕು. ನಾನು ಹಾಕಿದಾಗ 1 ಲಕ್ಷ ರೂಪಾಯಿ ಹಾಕಿದ್ದೀನಿ. ನೀವೆಲ್ಲ ಲಕ್ಕಿ ಫೆಲೋಸು 50,000 ಹಾಕ್ತಾಯಿದ್ದೀರಾ. ಬಟ್ ರಿಮೈನಿಂಗ್ ಅಮೌಂಟ್ ನೀವು ಕಟ್ಟಲೇಬೇಕು, ಸಹಜ ಅದು. ರಿಮೈನಿಂಗ್ ಅಮೌಂಟ್ ನೀವು ಕಟ್ಟಬೇಕು. ಸೊ ನಾನು ಕಾಯ್ತಾ ಇದ್ದೀನಿ. ಈಗ ರೆಡಿ ಆಗಿದೆ. ಇನ್ನೊಂದು 4-5 ಮಂತ್ಸಲ್ಲಿ ದೇವಗೆರೆ ನಂದು ಬಿ ಇರೋವಂಥದ್ದು. ಸೊ ನಂದು ಅಲ್ಲಿ ಸಿಗುತ್ತೆ ನನಗೆ. ಅದೇ ಥರ ನೀವು ಇವತ್ತು ಅಮೌಂಟ್ ಕಟ್ಕೊಂಡ್ರೆ ನಿಮಗೂ ಬರುತ್ತೆ. ಓಕೆ, ಇದು ವಿಚಾರ ನೋಡಿ. ಇದು ಒಂದು 65% ಇದು ಮೋಸ್ಟ್ಲಿ ಆಗಿದೆ. ಈ ಕಡೆನೂ ಇದೆ, ಆ ಕಡೆ ಇದೆ, ಇನ್ನೂ ಭಾಳ ಇದೆ. ಇಲ್ಲೆಲ್ಲ ಆಗಬೇಕಾಗಿರೋದೈತೆ. ತಳಾದಿ ಎಲ್ಲ ಹಾಕಿದ್ದಾರೆ, ಕೆಲಸಗಳು ನಡೀತಾ ಇದೆ ನೋಡಿ. ಹುಡುಗರೆಲ್ಲ ಮಾಡ್ತಾಯಿದ್ದಾರೆ, ಕಂಬಿ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ ಅವರೆಲ್ಲ. ಓಕೆ ನೋಡಿ, ಕಂಬಿ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ಓಕೆ ನೋಡಿ. ಓಕೆ ಡನ್. ಇವಾಗ ಇಲ್ಲಿಂದ ನಾವು ಬೈಯಪ್ಪನಹಳ್ಳಿ ಕಡೆ ಹೊರಡೋಣ. ಈ ಕಡೆ ತೋರಿಸಿದ್ದೀನಲ್ಲ. ಓಕೆ, ಈ ಕಡೆ ರೆಡಿ ಆಗ್ತಾಯಿದೆ, ಪಕ್ಕದಲ್ಲೂ ರೆಡಿ ಆಗ್ತಾಯಿದೆ. ಇದಕ್ಕೆಲ್ಲ ಫುಲ್ ಫೆನ್ಸಿಂಗ್ ಬರುತ್ತೆ, ಎಲ್ಲದಕ್ಕೂ ಫೆನ್ಸಿಂಗ್ ಬರುತ್ತೆ. ಆ ಕಡೆ ಗೋಡೆ ಬಂದಿದೆಯಲ್ಲ, ಸೇಮ್ ಅದೇ ಥರನೇ. ಸೆಕ್ಯೂರಿಟಿ ವೈಸ್ ಏನು ತೊಂದರೆ ಇರೋಲ್ಲ, ನೀರಿನ ವೈಸ್ ಏನು. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅಣ್ಣ ತಮ್ಮದಿರ, ಅಕ್ಕ ತಂಗಿದಿರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ಕೊಳ್ಳಿ, ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಅಂತಲೇ ನೋಡಿ ಬಿಸಿಲಲ್ಲಿ ಬಂದು ನಿಂತಿದ್ದೀನಿ ನಾನು, ಆಯಿತಾ? ನಿಮಗೋಸ್ಕರ ಅಂತಲೇ ಕಷ್ಟಪಡೋವಂಥದ್ದು. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಪ್ರೋತ್ಸಾಹ. ಇದೇ ಥರ ಇನ್ನೂ ಭಾಳ ವಿಚಾರಗಳನ್ನ ಹೇಳ್ತೀನಿ. 938 ಟೈಪ್ ಆಫ್ ಅಪ್ಲಿಕೇಶನ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಸಿಗುವಂಥ ಎಲ್ಲ ಸೌಲಭ್ಯ ಬಗ್ಗೆ ಹೇಳ್ತೀನಿ. ಸೊ ಐ ಹೋಪ್ ಈ ಸಂಚಿಕೆ ನಿಮಗೆ ಭಾಳ ಇಷ್ಟ ಆಗಿದೆ ಅಂತ. ನಾನು ಇದನ್ನು ಕಟ್ಟಿಗಿನ ಹಳ್ಳಿ ನಾನು ಇವಾಗ ತೋರಿಸಿರೋಂಥದ್ದು. ಇದೆಲ್ಲ ಸಿಂಗಲ್ ಬೆಡ್ರೂಮು, ನೋಡಲ್ಲಿ ತೋರಿಸ್ಬಿಡೋಲ್ಲಿ. ಇದೆಲ್ಲ ಸಿಂಗಲ್ ಬೆಡ್ರೂಮು ಈ ಗಂಟೆ ತೋರಿಸಿರೋಂಥದ್ದು. ಎಲ್ಲ ರೆಡಿ ಆಗ್ತಾಯಿದೆ. ಈಗ ಹೆಚ್ಚು ಕಡಿಮೆ ಒಂದು 80 ಯೂನಿಟ್ ರೆಡಿ ಆಗಿದೆ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೋಸ್ಕರ ಅಂತಲೇ ಮಾಡ್ತಾ ಇರೋದು. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ಸೊ ನಿಮ್ಮ ಪ್ರೋತ್ಸಾಹನೇ ನನಗೆ ಇನ್ನೂ ಬೇರೆ ಲೊಕೇಶನ್ಸ್ಗೆ ಹೋಗಿ ಮಾಡೋವಂಥದ್ದು ಒಂದು ಎನರ್ಜಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಇದಾಗಿದ ತಕ್ಷಣವೇ ಬೇರೆ ಇನ್ನೂ ಐತೆ, ಕ್ಯಾಲಸನಹಳ್ಳಿ, ಬೈಯಪ್ಪನಹಳ್ಳಿ, ಹೊರಮಾವು, ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಸಂಚಿಕೆ ನೋಡಿ, ನಿಮಗೋಸ್ಕರ ಅಂತಲೇ ಮಾಡೋಂಥದ್ದು. ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ, ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.